ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ತ್ರಿಷಾ ರಮೇಶ್. ಇವತ್ತು ನನ್ನ ಜೊತೆಗಿದ್ದಾರೆ ನಿನ್ನ ಜೊತೆ ನನ್ನ ಕಥೆಯ ಧಾರಾವಾಹಿಯ ನಾಯಕ ನಟನಾದಂತಹ ನಿರಂಜನ್ ಅವರು. ಈ ಸೀರಿಯಲಲ್ಲಿ ಅಜಿತ್ ರಾಮನಾರಾಯಣ್ ಅನ್ನುವಂಥ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಸೊ ಬನ್ನಿ, ಅವರ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಕತೆಗಳನ್ನು ನಾವು ನೋಡಿದ್ವಿ. ಅವರ ಸೀರಿಯಲ್ ಕತೆನ ಅವ್ರ ಬಾಯಲ್ಲೇ ನಾವಿವತ್ತು ಕೇಳೋಣ. ಸರ್ ನಮಸ್ತೆ. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇಂಟರ್ವ್ಯೂ. ತುಂಬ ಖುಷಿ ಆಗ್ತದೆ ನಿಮ್ಮ ಜೊತೆ ಮಾತಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಮಗೂ ಅಷ್ಟೇ ತುಂಬ ದಿನದಿಂದ ಕಾಯ್ತಾ ಇದ್ದೆ. ನಿಮ್ಮ ಚಾನಲ್ ಅವ್ರ ಹತ್ರ ಎಲ್ಲ ಕೇಳಿದ್ದೆ, ಕೊಡಿ ನಂಗೆ ಆ ಸೀರಿಯಲ್ ಸೆಟ್ನ ಕೊಡಿ ಅಂತ. ಅವ್ರು ಯಾವಾಗಲೂ ಇಲ್ಲ ತುಂಬ ಬ್ಯುಸಿ ಇರುತ್ತೆ ಫೈನಲಿ ನಿಮ್ಮ 500ರ ಸಂಚಿಕೆ ಸಂಭ್ರಮದಲ್ಲಿ ನಾವು ಕೂಡ ಪಾಲ್ಗೊಂಡಿದ್ದೀವಿ. ಸೊ 500, 1000, 2000 ಆಗಲಿ ಅನ್ನೋದು ನಮ್ಮ ಆಶಯ ಕೂಡ. ಥ್ಯಾಂಕ್ ಯು, ನಿಮ್ಮ ಬಾಯಿ ಹಾರೈಕೆ ಹಾಗೆ ಆಗಲಿ. ಸರ್, ಈ ಹೇಗಿದೆ ಸರ್ ಪೊಲೀಸ್ ಆಗಿ ಒಂದು ನಮಗೂ ಕೂಡ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ನಿಮ್ಮ ಪಾತ್ರದ ಬಗ್ಗೆ ನಿಮಗಿರುವಂಥದ್ದು ಅಭಿಪ್ರಾಯ? ಡೆಫಿನೆಟ್ಲಿ ಒಂದು ಯುನೀಕ್ ಕ್ಯಾರೆಕ್ಟರು. ನಾನು ಆ್ಯಕ್ಟಿಂಗ್ ಅನ್ನೋ ಒಂದು ಪ್ರೊಫೆಷನ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 15 ಇಯರ್ಸ್ ಆಗ್ತಾ ಬಂತು. ಈ ಒಂದು 15 ಇಯರ್ಸಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ನ ಹ್ಯಾಂಡಲ್ ಮಾಡಿದ್ದೀನಿ. ಬಟ್ ಈ ಅಜಿತ್ ರಾಮನಾರಾಯಣ್ ಅನ್ನೋ ಕ್ಯಾರೆಕ್ಟರು ಸ್ವಲ್ಪ ಮನಸ್ಸಿಗೆ ಹತ್ತಿರ ಆಗಿರುವಂಥದ್ದು. ಯಾಕಂದರೆ ನಾನು ಆವಾಗಲೇ ಹೇಳಿದ ಹಾಗೆ ನಾನು ಆರ್ಮಿಗೆ ಜಾಯ್ನ್ ಆಗಬೇಕು ಅಂತ ಇದ್ದಿದ್ದ ಪರ್ಸನ್ನು. ಒಂಚೂರು ಹಿಂಗೆ ಬಂದುಬಿಡಿ, ಅವರೇನೋ ಹೇಳ್ತೀವಿ. ಕ್ಯಾಮ್ರಾ ನೋಡ್ಕೊಂಡ? ಓಕೆ. ಸೊ ಆರ್ಮಿ ಜಾಯ್ನ್ ಆಗಬೇಕು ಅಂತ ಹೇಳಿದ್ದೆ ನಾನು ಆಗಲೇ ಪ್ರೆಸ್ ಮೀಟಲ್ಲಿ. ಸೊ ಈ ಒಂದು ಅಜಿತ್ ರಾಮನಾರಾಯಣ್ ಕ್ಯಾರೆಕ್ಟರು ಏನಕ್ಕೆ ಮನಸ್ಸಿಗೆ ಹತ್ತಿರ ಆಗುತ್ತೆ ಅಂತ ಹೇಳಿದ್ರೆ, ಕಾಕಿ ಹಾಕೋ ಒಂದು ಆಪರ್ಚುನಿಟಿ ಎಲ್ಲ ಆ್ಯಕ್ಟರ್ಗಳಿಗೂ ಸಿಗಲ್ಲ. ಅದು ಹಾಕ್ತು ಅಂತ ಹೇಳಿದ್ರೆ ನಿಮಗೆ ಅದ್ರ ಜೊತೆ ತುಂಬ ರಿಸ್ಕ್ ಫ್ಯಾಕ್ಟರ್ಗಳು ನಿಮ್ಮ ಜೊತೆಗೆ ಬಂದ್ಬಿಡುತ್ತೆ. ನೀವು ಬೇರೆ ಕಾಸ್ಟ್ಯೂಮ್ ಯಾವುದೇ ಹಾಕ್ತು ಅಂತ ಹೇಳಿದ್ರು ನಿಮಗೆ ಯಾವುದೇ ಥರ ಬಾರ್ಡರ್ಸ್ ಇರಲ್ಲ. ನಿಮ್ಮ ವರ್ಕೌಟ್ ರೊಟೀನ್ ಆಗಿರ್ಬೋದು, ನಿಮ್ಮ ಡಯಟ್ ಆಗಿರ್ಬೋದು, ನೀವು ನಿಮ್ಮನ್ನು ತೋರಿಸ್ಕೊಳ್ಳುವಂಥ ರೀತಿ ಆಗಿರ್ಬೋದು. ಯೂನಿಫಾರ್ಮ್ ಹಾಕ್ತು ಅಂತ ಹೇಳಿದ್ರೆ ಅದ್ರ ಗತ್ತು ಗಾಂಭೀರ್ಯ ಬೇರೆಯೇ. ಸೊ ಅದಕ್ಕೆ ಕರೆಕ್ಟಾಗಿ ನಾವು ಬಾಡಿ ಶೇಪಾಗಿ ಇಟ್ಕೊಳ್ಳೇಬೇಕು. ನಮ್ದು ಏನೇ ಕಷ್ಟಗಳಿತ್ತು ಅಂತ ಹೇಳಿದ್ರು ವರ್ಕೌಟ್ ಮಾಡಲೇಬೇಕು, ಮಸಲ್ ಮೇಂಟೈನ್ ಮಾಡಲೇಬೇಕು. ಊಟ ತಿಂಡಿ ವಿಚಾರದಲ್ಲಿ ನಾವು ತುಂಬ ರೆಸ್ಟ್ರಿಕ್ಟ್ ಮಾಡ್ಕೊಂಡು ಹೋಗಬೇಕು. ಇದೆಲ್ಲ ಮಾಡ್ತು ಅಂತ ಹೇಳಿದ್ರು ಎಲ್ಲೋ ಒಂದು ಕಡೆ ತುಂಬ ಮನಸ್ಸಿಗೆ ಖುಷಿಯಾಗೋ ವಿಚಾರ ಏನು ಅಂತ ಹೇಳಿದ್ರೆ, ನೀವು ನಮಗೆ ತೋರಿಸ್ತಾ ಇರೋವಂಥ ಪ್ರೀತಿ, ಹಾರೈಕೆ ಹಾಗೆ ಆಶೀರ್ವಾದ ಈ ಒಂದು ಧಾರಾವಾಹಿ 500ರ ಸಂಚಿಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಆಗಿದೆ. ಆ್ಯಂಡ್ ಐ ಥಿಂಕ್ ಈ ಒಂದು ಪ್ರೀತಿ ನಮಗೆ ಎವ್ರಿ ಡೇ ವರ್ಕ್ ಮಾಡೋದಕ್ಕೆ ಒಂದು ಫ್ಯೂಯಲ್ ಇದ್ದಂಗೆ. ಸೊ ಅದು ಎಫರ್ಟ್ಲೆಸ್ ಆಗಿ ಆಗ್ತಾಯಿದೆ. ಸರ್, ನಾವು ಕೂಡ ನೋಡ್ತಾ ಇರ್ತೀವಿ ಈ ಸೀರಿಯಲಲ್ಲಿ ನಿಮ್ಮನ್ನು ನೋಡಿದಾಗ ನವರಸಗಳನ್ನು ಮಿಶ್ರಣ ಮಾಡಿ ಆ್ಯಕ್ಟಿಂಗ್ ಮಾಡ್ತಿದ್ದೀರಾ ಅನಿಸುತ್ತೆ. ಒಂದು ಕಡೆ ಸಿಟ್ಟಾಗಿ ಕಾಣಿಸ್ಕೊತೀರಾ, ಇನ್ನೊಂದು ಕಡೆ ಫನ್ನಿಯಾಗೂ ಕೂಡ ಮಾಡ್ತೀರಾ. ಸೊ ಈ ಪಾತ್ರದ ಪ್ರಿಪ್ರೇಷನ್ ಹೇಗೆ ಮಾಡ್ಕೊಂಡ್ರಿ ಸರ್? ಒಂದು ಪೊಲೀಸ್ ಕ್ಯಾರೆಕ್ಟ್ರು ಅಂದಾಗ ನೀವೇ ಹೇಳಿದ್ರಿ ಗತ್ತು ಗಾಂಭೀರ್ಯ ಎಲ್ಲವೂ ಕೂಡ ಒಂದು ನ್ಯಾಯ ಒದಗಿಸ್ಬೇಕಾಗುತ್ತೆ ಈ ಪಾತ್ರಕ್ಕೆ ನಾನು ಅಂತ. ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ? ಎಷ್ಟು ಪೊಲೀಸ್ ಸಿನಿಮಾಗಳನ್ನು ನೋಡಿದ್ರಿ ಸರ್? ಇಲ್ಲ, ಇದು ಆ್ಯಕ್ಚುಲಿ ತುಂಬ ಜನ ನನ್ನ ಕೇಳ್ತಾರೆ, ಎಷ್ಟು ಎಕ್ಸಾಂಪಲ್ಸ್ಗಳಂತರ ಸೆಟ್ ಮಾಡ್ಕೊಂಡಿದ್ರಿ, ಎಷ್ಟು ಮೂವೀಸ್ನ ನೋಡಿದ್ರಿ, ಯಾವ ಹೀರೋನ ಇನ್ಸ್ಪಿರೇಷನ್ ಆಗಿ ತೊಗೊತೀರಾ ನೀವು ಈ ಕ್ಯಾರೆಕ್ಟರ್ ಮಾಡ್ಬೇಕಾರೆ ಅಂತ. ಫ್ರ್ಯಾಂಕಾಗಿ ನಾನು ಮಾಡಿದ್ದು ನಾನು ಫಸ್ಟ್ ಏನು ಅಂತ ಹೇಳಿದ್ರೆ, ಯಾವುದೇ ಥರ ಕ್ಯಾರೆಕ್ಟರ್ನ ನಾನು ಮೈಂಡಲ್ಲಿ ಇಟ್ಕೊಳ್ಳಿಲ್ಲ. ನನಗೆ ಅಜಿತ್ ರಾಮನಾರಾಯಣ್ ಅನ್ನೋ ಕ್ಯಾರೆಕ್ಟ್ರು ಬರೀ ನನಗೆ ಸ್ಕೆಲಿಟನ್ ಆಗಿ ಸಿಕ್ಕಿದ್ದಷ್ಟೆ. ಸೊ ಅದಕ್ಕೆ ನೀವು ಎಷ್ಟು ಮಾಂಸ ತುಂಬಬೇಕು, ಯಾವ ಥರ ಡ್ರೆಸ್ ಹಾಕಬೇಕು, ಯಾವ ಹೇರ್ ಸ್ಟೈಲ್ ಫಿಕ್ಸ್ ಮಾಡಬೇಕು ಅನ್ನೋದಾಗಿರ್ಬೋದು, ಕಂಪ್ಲೀಟ್ಲಿ ಎಕ್ಸ್ಪರಿಮೆಂಟಲ್. ಯಾಕಂದರೆ ಇವಾಗ ನಾನು ಅಜಿತ್ ರಾಮನಾರಾಯಣ್ ಅಂತ ಕ್ಯಾರೆಕ್ಟ್ರು ಒಪ್ಕೊಂಡಾಗ ಯೂನಿಫಾರ್ಮಿಂದ ಹಿಡಿದು ಲೈಕ್ ರಿಸರ್ಚ್ ಅನ್ನೋದೇ ನಾನು 20 days ತೊಗೊಂಡೆ ಒಂದು ಯೂನಿಫಾರ್ಮ್ ಸ್ಟಿಚ್ ಮಾಡಿಸೋದಕ್ಕೆ. ನಾನು ನನ್ನ ಮನೆ ನಾಗರಬಾವಿ ಆಗಿರೋದ್ರಿಂದ ನಾಗರಬಾವಿ ಸ್ಟೇಷನ್ಗೆ ಹೋಗಿ ಅಲ್ಲಿ ಡಬಲ್ ಸ್ಟಾರ್ ಇದ್ದಾರೆ ಒಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್, ಅವ್ರ ಹತ್ರ ಅವರು ಎಲ್ಲಿ ಯೂನಿಫಾರ್ಮ್ ಹೋಲಿಸ್ತಾರೆ, ಅವ್ರ ಆಕ್ಸೆಸರೀಸ್ ಎಲ್ಲಿ ಬೈ ಮಾಡ್ತಾರೆ, ಪರ್ಟಿಕ್ಯುಲರಾಗಿ ಅಲ್ಲೇ ಹೋಗಿ ಯೂನಿಫಾರ್ಮ್ನ ಸ್ಟಿಚ್ ಮಾಡಿಸಿ ತೊಗೊಂಡು ಬಂದಿದ್ದಂಥ ಎಕ್ಸಾಂಪಲ್ಲು. ಬಟ್ ಒಂಚೂರು ಆ ಕಡೆ ಹೋಗಿ.
ಸೊ ಯೂನಿಫಾರ್ಮ್ ಆ ಲೆವೆಲ್ಗೆ ಒಂದು ಎಕ್ಸ್ಪೆರಿಮೆಂಟಲ್ ಅಂತ ಹೇಳಿದ್ರೆ ಅದನ್ನು ಹಾಕ್ಕೊಂಡ್ಮೇಲೆ ಒಂದೊಂದು ಸೀನ್ಸ್ನಾಗಿರ್ಬೋದು ಅಥವಾ ಒಂದೊಂದು ಸಿಚುಯೇಷನ್ಸ್ನಾಗಿರ್ಬೋದು ಹೆಂಗೆ ಡಿಸೈನ್ ಮಾಡಬೇಕು ಅಂತ ನೋಡಿಕೊಂಡಾಗ ಲೈಕ್ ಯುನೀಕ್ ಆಗಿರಬೇಕು. ಸೀರಿಯಲ್ ಮಟ್ಟಕ್ಕೆ ಯಾವುದೇ ಆ್ಯಕ್ಟರ್ಗಳು ಟಚ್ ಮಾಡದೇ ಇರುವಂಥ ಫ್ಲೇವರ್ನ ತೊಗೊಂಬರ್ಬೇಕು. ಪೊಲೀಸ್ ಯೂನಿಫಾರ್ಮ್ ಹಾಕಿದ ತಕ್ಷಣ ಬರೀ ಮಾಸ್ ಡೈಲಾಗ್ಗಳು ಹೊಡ್ಕೊಂಡು ಸಿಟ್ಟು ಅಥವಾ ವೀರತ್ವನ ತೋರಿಸೋದಲ್ದಿರ ಹ್ಯೂಮರ್ನ ಟಚ್ ಮಾಡೋದಾಗಿರ್ಬೋದು, ಎಮೋಷನಲ್ ಟಚ್ ಮಾಡೋದಾಗಿರ್ಬೋದು, ಎಲ್ಲ ಓವರಾಲ್ ಪ್ಯಾಕೇಜ್ ಇಟ್ಕೊಂಡು ಒಂದು ಕ್ಯಾರೆಕ್ಟರ್ನ ಡಿಸೈನ್ ಮಾಡ್ತು ಅಂತ ಹೇಳಿದ್ರೆ ಐ ಥಿಂಕ್ ಅಜಿತ್ ರಾಮನಾರಾಯಣ್ ಆಗುತ್ತೆ ಅನ್ಕೋತೀನಿ. ಹೌದು ಸರ್. ಆ್ಯಕ್ಚುಲಿ ನಿಮ್ಮ ಪಾತ್ರವನ್ನು ನೋಡಿದಾಗ ಎಲ್ರಿಗೂ ಇರುತ್ತೆ. ಆ್ಯಕ್ಚುಲಿ ನಿಮ್ಮ ಪ್ರೀವಿಯಸ್ ಎಲ್ಲ ಲೆಕ್ಚರರ್ ಪಾತ್ರದಲ್ಲಿ ನೋಡುವಾಗ ಮೇ ಬಿ ಹುಡುಗಿರ್ ಫ್ಯಾನ್ಸ್ ತುಂಬ ಇರಬಹುದೇನೋ, ಇದ್ದಾರೆ ಕೂಡ ನಂಗೆ ಗೊತ್ತಿದೆ. ಈಗ ಪೊಲೀಸ್ ಕ್ಯಾರೆಕ್ಟ್ರು ಮಾಡ್ತಾ ಇದ್ದೀರಾ. ಸೊ ಎಷ್ಟು ಜನ ಹುಡುಗಿರು ಇನ್ಸ್ಟಾದಲ್ಲೆಲ್ಲ ಪ್ರಪೋಸ್ ಮಾಡಿದ್ದಾರೆ ಸರ್? ಕ್ರೇಜಿಯೆಸ್ಟ್ ಫ್ಯಾನ್ ಮೂಮೆಂಟ್? ಕ್ರೇಜಿಯೆಸ್ಟ್ ಫ್ಯಾನ್ ಮೂಮೆಂಟ್ ಅಂತ ಹೇಳಿದ್ರೆ ಲೈಕ್ ತುಂಬ ಆಗಿದೆ. ಬಟ್ ಲೈಕ್ ನೆನಪಲ್ಲಿ ಉಳ್ಕೊಳ್ಳೋ ಥರ ಇಲ್ಲ. ಯಾಕಂದರೆ ನನಗೆ ತುಂಬ ಹತ್ತಿರ ಯಾವುದು ಅಂತ ಹೇಳಿದ್ರೆ ನನ್ನ ಸಪೋರ್ಟರ್ಸ್, ನನ್ನ ಫ್ಯಾನ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವಾಗ ನಾನು ತೆಲುಗುಲು ಸೀರಿಯಲ್ ಮಾಡಿದ್ದೀನಿ, ಅಲ್ಲಿನ ಒಂದಷ್ಟು ಫ್ಯಾನ್ಸ್ಗಳಿದ್ದಾರೆ. ಆ್ಯಂಡ್ ಇಲ್ಲಿ ಫ್ಯಾನ್ಸ್ಗಳಾಗಿರ್ಬೋದು. ಅಂದರೆ ನಿನ್ನ ಜೊತೆ ನನ್ನ ಕತೆ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಲೈಕ್ ಬೇರೆ ಊರಿಗೂ ತಲುಪಿದೆ ಅಂತ ಹೇಳಿದ್ರೆ ನನಗೆ ಖುಷಿ ಆಗುತ್ತೆ. ಐ ಥಿಂಕ್ ನಾನು ಇಲ್ಲಿಂದ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಫ್ಯಾನ್ ಪೇಜ್ಗಳೇನಿದೆ ಅವ್ರಿಗೆ ನಾನು ತುಂಬ ಅಂದರೆ ಕ್ರೇಜಿ ಮೂಮೆಂಟ್ಸ್ ಅಂತ ನಾನು ಇದು ಮಾಡ್ತೀನಿ. ಇವಾಗ ನಾನು ಯೂಶ್ವಲಿ ಸೋಷಿಯಲ್ ಮೀಡಿಯಾಲೆಲ್ಲ ಆ್ಯಕ್ಟಿವೇ ಇರಲ್ಲ, ನಾನು ತುಂಬ ಕಡಿಮೆ ಆ್ಯಕ್ಟಿವ್ ಆಗಿರೋದು. ಅಂಥದ್ರಲ್ಲಿ ಯಾವುದೋ ಒಂದು ಫೋಟೋ ಸಿಕ್ತು ಅಂದರೆ ಸಾಕು, ಅಥವಾ ಎಪಿಸೋಡಲ್ಲಿ ಟೆಲಿಕಾಸ್ಟ್ ಆಗಿರೋ ಫೋಟೋ ಆಯಿತು ಅಂತ ಹೇಳಿದ್ರೆ ಸಾಕು, ಅದನ್ನು ಲಿಟ್ರಲಿ ಒಂದು ಸೆಲೆಬ್ರೇಷನ್ ಅನ್ನೋ ರೇಂಜ್ಗೆ ಅದನ್ನು ಪೋಸ್ಟ್ ಮಾಡ್ಕೊಂಡು ಇದು ಮಾಡ್ತಾರೆ. ಈ ಥರ ಪ್ರೀತಿ ಸಿಕ್ಕಿದಾಗ ಇನ್ನು ಮಿಕ್ಕಿದೇನು ನಿಮಗೆ ಕಾಣಿಸಲ್ಲ. ಆ್ಯಂಡ್ ನಾನು ನೋಡೋ ರೀತಿ ಬೇರೆ ಲೈಫ್ನ. ಸೊ ನನಗೆ ತುಂಬಾ ಖುಷಿ ಕೊಡುತ್ತೆ ಆ ವಿಚಾರ. ಐ ಥಿಂಕ್ ಲೈಫಲ್ಲಿ ತುಂಬ ಗ್ರೇಟ್ಫುಲ್ ಆಗಿರ್ತೀನಿ ಈ ಒಂದು ನಿಮ್ಮ ಎಫರ್ಟ್ಸ್ಗೆ, ನಿಮ್ಮ ಪ್ರೀತಿಗೆ, ನಿಮ್ಮ ಒಂದು ಪ್ರೋತ್ಸಾಹಕ್ಕೆ. ಓಕೆ, ಈ ಪ್ರಶ್ನೆ ನಾನು ನಿರಂಜನ್ಗೆ ಕೇಳ್ತಾ ಇದ್ದೀನಿ, ಅಜಿತ್ ಅವರಿಗಲ್ಲ. ಒಂದು ವೇಳೆ ಆ್ಯಕ್ಟಿಂಗ್ ಚೂಸ್ ಮಾಡಿರಲಿಲ್ಲ ಅಂದಿದ್ರೆ ನಿರಂಜನ್ ಅವರು ಏನಾಗಿರ್ತಿದ್ರು? ಡೆಫಿನೆಟ್ಲಿ ಆರ್ಮಿ ಅನ್ನೋದು ನನ್ನ ತಲೆಯಲ್ಲಿ ಇದ್ದಿದ್ದು, ಫೋಕಸ್ಡ್ ಕಂಪ್ಲೀಟ್ಲಿ ಅಲ್ಲೇ ಇದ್ದಿದ್ದು. ಸ್ಪೋರ್ಟ್ಸ್ ಪರ್ಸನ್ ಆಗಿದೆ. ಐ ಥಿಂಕ್ ಅದೆಲ್ಲೋ ಒಂದು ಕಡೆ ನನಗೆ ಅಜಿತ್ ರಾಮನಾರಾಯಣ್ ಕ್ಯಾರೆಕ್ಟರ್ನ ಹ್ಯಾಂಡಲ್ ಮಾಡೋದಕ್ಕೆ ಗುಡ್ ವಿಲ್ ಥರ ಕ್ಯಾರಿ ಆಯಿತು. ನಾನು ಎನ್ ಸಿ ಸಿಲಿ ಏನೇನು ಮಾಡಿದ್ನೋ ಇವಾಗ ನಾನು ಅಲ್ಲಿ ಟ್ರೈನ್ ಮಾಡ್ಕೊಂಡಿದ್ದಾಗಿರ್ಬೋದು, ನನ್ನ ವಾಯ್ಸ್ ಆಗಿರ್ಬೋದು. ಅಲ್ಲಿ ಸೀನಿಯರ್ ಅಂಡರ್ ಆಫೀಸರ್ ಆಗಿದ್ದೆ, ಕಮಾಂಡಿಂಗ್ ಎಲ್ಲ ನಾನೇ ಇದು ಮಾಡ್ತಾಯಿದ್ದೆ. ಅಲ್ಲಿ ನನಗೆ ಗೊತ್ತಿಲ್ಲದೇ ಅಜಿತ್ ರಾಮನಾರಾಯಣ್ ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಈ ವಾಯ್ಸ್ ಕೊಡೋದಕ್ಕೆ ನನಗೆ ಹೆಲ್ಪ್ ಆಯಿತು. ಅಜಿತ್ ರಾಮನಾರಾಯಣ್ ಕ್ಯಾರೆಕ್ಟರ್ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದಾಗ್ಲೂ ರಿಯಾಕ್ಷನ್ಸು ಮತ್ತು ಡೈಲಾಗ್ಸು ಇದೆಲ್ಲ ಒಂದು ಕಡೆ ಇತ್ತು ಅಂತ ಹೇಳಿದ್ರೆ, ವಾಯ್ಸ್ ಮಾಡ್ಯುಲೇಷನ್ ಮಾಡಬೇಕು ಅನ್ನೋದು ನನ್ನ ಅಟ್ಮೋಸ್ಟ್ ಪ್ರಯಾರಿಟಿ ಆಗಿತ್ತು. ನಾರ್ಮಲಾಗಿ ಮಾತಾಡೋದಲ್ದಿರ ತುಂಬ ನ್ಯಾಚುರಲಾಗಿ ಟ್ರೈ ಮಾಡ್ತು ಅಂದರೆ ಹೇಗಿರುತ್ತೆ, ನೀವು ರಿಯಲ್ ಲೈಫಲ್ಲಿ ಹೇಗೆ ಬಿಹೇವ್ ಮಾಡ್ತೀರಾ ಆ ಥರನೇ ತೊಗೊಂಡು ಹೋಯ್ತು ಅಂದರೆ ಕ್ಯಾರೆಕ್ಟರ್ನ ತುಂಬ ಮಜವಾಗಿರುತ್ತೆ ಅನ್ನೋ ಥರ ನನಗನ್ಸಿದ್ದು. ಸೊ ಎಲ್ಲ ಒಂದು ಕಡೆ ಆ್ಯಕ್ಟರ್ ಆಗಿಲ್ಲ ಅಂತ ಹೇಳಿದರೆ ಪಕ್ಕ ಆರ್ಮಿ. ಸರ್, ಈಗ ನಿಮ್ಮ ಪಾತ್ರಗಳನ್ನು ನಾವು ನೋಡಿದ್ವಿ, ಬೇರೆ ಬೇರೆ ಭಾಷೆಯಲ್ಲಿ ಮಾಡಿದ್ರಿ, ಈಗ ಮತ್ತೆ ಕನ್ನಡಕ್ಕೆ ಕಮ್ ಬ್ಯಾಕ್ ಆದ್ರಿ. ಈಗ ನಿಮ್ಮ ಮನೇಲಿ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ? ಸೊ ಏನು ಅಂತಾರೆ ಸರ್ ನಿಮ್ಮ ಆ್ಯಕ್ಟಿಂಗ್ನ ನೋಡಿದ್ರೆ? ಅಮ್ಮ ಆಗಲಿ, ಅಪ್ಪ ಆಗಲಿ? ಇಲ್ಲ, ತುಂಬ ದೊಡ್ಡ ಕ್ರಿಟಿಕ್ಸ್ ಇದ್ದಾರೆ ನಮ್ಮ ಮನೇಲಿ. ಚೆನ್ನಾಗಿದ್ರೆ ಮಾತ್ರ ನೋಡೋದು, ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಮಗ ಅಂತಲೂ ನೋಡಲ್ಲ, ಆ ಸೀರಿಯಲ್ನ ನೋಡೋದೇ ಇಲ್ಲ. ಲಕ್ಕಿಲಿ ನಾನು ಮಾಡಿದ ಕ್ಯಾರೆಕ್ಟರ್ಸ್ ಎಲ್ಲನೂ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್. ಎಲ್ಲೂ ನಾರ್ಮಲಾಗಿ ಸುಮ್ಮನೆ ಬಂದು ನಿಂತ್ಕೊಂಡು ಮಾತು ಹೇಳಿಬಿಟ್ಟು ಹೋಗುವಂಥ ಕ್ಯಾರೆಕ್ಟರ್ಗಳನ್ನ ಮಾಡಿಲ್ಲ. ಆ್ಯಂಡ್ ನನಗೆ ಸಿಕ್ಕಿದ ಕ್ಯಾರೆಕ್ಟರೆಲ್ಲ ಹಾಗೇ ಇತ್ತು. ಬೈ ಗಾಡ್ ಗ್ರೇಸ್ ನಾನು ಇವತ್ತಿಗೂ ಅದಕ್ಕೆ ಲೈಕ್ ಗ್ರೇಟ್ಫುಲ್ ಆಗಿದ್ದೀನಿ. ಇನಿಷಿಯಲ್ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಮನೇಲಿ ಖುಷಿ ಇರಲಿಲ್ಲ ನಾನು ಆ್ಯಕ್ಟಿಂಗ್ ಫೀಲ್ಡಿಗೆ ಬಂದಾಗ, ಯಾಕಂದರೆ ಹೆಂಗಿರುತ್ತೋ ಇಂಡಸ್ಟ್ರಿ ಏನೋ ಅನ್ನೋ ಭಯ ಇತ್ತು. ಬಟ್ ಒನ್ಸ್ ಇಲ್ಲಿ ಜನಗಳು ನಾವು ಆಚೆ ಹೋದಾಗಿರ್ಬೋದು ಫ್ಯಾಮಿಲಿ ಜೊತೆ ರೆಕಗ್ನೈಸ್ ಮಾಡಿದಾಗ, ಅವರು ನನ್ನ ಕೆಲಸದ ಬಗ್ಗೆ ಹೇಳ್ಕೊಂಡಾಗಿರ್ಬೋದು, ಅವ್ರಿಗೆ ಸ್ಲೋ ಆಗಿ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗ್ತು. ದೆನ್ ನನ್ನ ಫಸ್ಟ್ ಸೀರಿಯಲ್ ಗಾಂಧಾರಿ, ಅದರಲ್ಲಿ ಅವ್ರಿಗೆ ಒಂದು ನಂಬಿಕೆ ಬಂದಿದ್ದು, ಓಕೆ ಇವನು ಚೆನ್ನಾಗಿ ಮಾಡ್ತಾನೆ ಅಂತ ಹೇಳಿಬಿಟ್ಟು. ಇವತ್ತು ಹೇಗಾಗಿದೆ ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಬೇರೆ ಏನೂ ಕೆಲಸ ಮಾಡಲ್ಲ. ಅವರು ಬಂದು ಲೈಕ್ ಹಾಟ್ಸ್ಟಾರ್ ಓಪನ್ ಮಾಡಿ ಸ್ಮಾರ್ಟ್ ಟಿ ವಿಲಿ ಫಸ್ಟ್ ಎಪಿಸೋಡ್ ನೋಡಿ, ಅದಾದಮೇಲೆ ಅವರ ದಿನ ಸ್ಟಾರ್ಟ್ ಆಗುತ್ತೆ ಅನ್ನೋ ಥರ. ಸೊ ಐ ಥಿಂಕ್ ಅವ್ರದ್ದು ಕಿಕ್ ಸ್ಟಾರ್ಟ್ ಮಾಡೋದಕ್ಕೆ ಡೇ
ನನ್ನ ಸೀರಿಯಲ್ ನೋಡೋದು ಒಂದು ಹ್ಯಾಬಿಟ್ ಅವ್ರಿಗೆ. ಓಕೆ, ಮೇ ಬಿ ಅಪ್ಪ ಅಮ್ಮಂಗೂ ನೀವು ಆ್ಯಕ್ಟಿಂಗ್ ಚೂಸ್ ಮಾಡಿದ್ದು ಅಂದರೆ ಈಗ ಒಂದು ಲೆಕ್ಕದಲ್ಲಿ ಖುಷಿ ಅನ್ನಿಸ್ತಾ ಇರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಸಿನಿಮಾ ಅಂದರೆ ಈಗ ಸಣ್ಣ ತೆರೆಯಲ್ಲಿದ್ದೀರಾ, ಮುಂದೆ ಬೆಳ್ಳಿ ತೆರೆಗೆ ಹೋಗೋ ಪ್ರಿಪ್ರೇಷನ್ ಏನಾದ್ರು ಮಾಡ್ತಿದ್ದೀರಾ ಅಥವಾ ಸಿನಿಮಾಗಳ ಆಫರ್ ಏನಾದ್ರು ಬಂದಿದೆಯಾ ಸರ್? ಡೆಫಿನೆಟ್ಲಿ ಇವಾಗ ನಾನು ಸೀರಿಯಲ್ಸ್ ಎಲ್ಲ ಮಾಡೋದಕ್ಕಿಂತ ಮುಂಚೆ ಫಸ್ಟು ಮಾಡಿದ್ದೆ ಸಿನಿಮಾ. ಸೊ ವಾಸ್ಕೋಡಿಗಾಮ ಅನ್ನೋ ಒಂದು ಸಿನಿಮಾದಲ್ಲಿ ನಾನು ಮೇಜರ್ ಕ್ಯಾರೆಕ್ಟರ್ ಹ್ಯಾಂಡಲ್ ಮಾಡಿದ್ದೆ. ಬಟ್ ಅದಾದಮೇಲೆ ಸೀರಿಯಲ್ಗೆ ಬಂದಿದ್ದು. ಸೀರಿಯಲಲ್ಲಿ ಸಿಗ್ತಿರುವಂಥ ಪ್ರೀತಿ ಮತ್ತು ಪ್ರೋತ್ಸಾಹ ತುಂಬ ಬ್ಯುಸಿ ಮಾಡಿಬಿಟ್ಟಿದೆ ಲೈಫ್ನ. ನಾನೇನು ಅಂದ್ಕೊಂಡಿದ್ದೆ ಲೈಫು ಅದಕ್ಕಿಂತ ಬ್ಯುಸಿ ಆಗಿದೆ. ದೇವರ ಆಶೀರ್ವಾದ, ಜನರ ಪ್ರೀತಿ, ಅನುಕಂಪ. ಡೆಫಿನೆಟ್ಲಿ ಯಾವುದೇ ಆ್ಯಕ್ಟರ್ಗಾಗಿದ್ರೂ ಒಂದು ಫೈನಲ್ ಸ್ಟೇಜ್ ಅಂತ ಹೇಳಿದ್ರೆ ಅದು ಮೂವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬರ್ತಾ ಇದೆ, ಬಟ್ ಒಂದನ್ನು ಬಿಡಬೇಕು, ಒಂದನ್ನು ಚೂಸ್ ಮಾಡಬೇಕು ಅನ್ನೋ ಥರ ಆಗಿದೆ. ನಿನ್ನ ಜೊತೆ ನನ್ನ ಕತೆ ಒಂದು ಕಮಿಟ್ಮೆಂಟ್ ಆ್ಯಂಡ್ ಡೆಫಿನೆಟ್ಲಿ ಅದು ನನಗೆ ಎಕ್ಸ್ಪೆಕ್ಟ್ ಮಾಡದೇ ಇರೋಷ್ಟು ಪ್ರೀತಿ ಮತ್ತು ಜನಮನ್ನಣೆನ ತಂದುಕೊಟ್ಟಿದೆ. ಡೆಫಿನೆಟ್ಲಿ ಈ ಅಪ್ಕಮಿಂಗ್ ಡೇಸಲ್ಲಿ ಹೇಗಾಗತ್ತೆ ನೋಡಬೇಕು. ಡೆಫಿನೆಟ್ಲಿ ಯಾವ್ದಾದ್ರು ಮೂವಿ ಆಪರ್ಚುನಿಟಿ ಬಂತು ಅಂತ ಹೇಳಿದ್ರೆ ಅದನ್ನು ಟೇಕಪ್ ಮಾಡಿ 100% ಎಫರ್ಟ್ ಹಾಕಿ ನಿಮ್ಮ ಎಕ್ಸ್ಪೆಕ್ಟೇಷನ್ನ ಲ್ಯಾಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಸರ್, ಇತ್ತೀಚೆಗೆ ಹುಡುಗರು ಡಯಟ್ ಫ್ರೀಕ್ ಜಾಸ್ತಿ. ಸೊ ನಿಮ್ಮ ಡಯಟ್ ರೊಟೀನ್ ಹೇಗಿರುತ್ತೆ, ಅಂದ್ರೆ ನಿಮ್ಮ ವರ್ಕೌಟ್ ರೊಟೀನ್ ಹೇಗಿರುತ್ತೆ ಸರ್? ವರ್ಕೌಟ್ ರೊಟೀನ್ ಅಂತ ಹೋಯಿತು ಅಂತ ಹೇಳಿದ್ರೆ ವೀಕ್ಲಿ 5 days ನಾನು ವರ್ಕೌಟ್ ಮಾಡ್ತೀನಿ. ಅದರಲ್ಲಿ 2 days ಸ್ಟ್ರೆಂತ್ ಟ್ರೈನಿಂಗ್, ಇನ್ನು ಒನ್ ಡೇ ಎಂಡ್ಯೂರೆನ್ಸ್, ಇನ್ನು 2 ದಿನ ಮೊಬಿಲಿಟಿ ಟ್ರೈನಿಂಗ್ ಮಾಡ್ಕೊತೀನಿ. 1 ದಿನ ಅಥವಾ 2 ದಿನ ರಿಕವರಿ ಅನ್ನೋ ಥರನೇ ಆಗುತ್ತೆ. ಯಾಕಂದರೆ ಶೂಟ್ ಹೆಕ್ಟಿಕ್ ಸ್ಕೆಡ್ಯೂಲ್ ಇರೋದ್ರಿಂದ ಬೆಳಗ್ಗೆ 5:30 ಎದ್ದರೆ 10:00 ಮಲಗಿಬಿಡ್ತೀನಿ. ಸೊ ಇದೊಂದು ಸ್ಟ್ರಿಕ್ಟ್ ರೊಟೀನ್ ಫಾಲೋ ಆಗಬೇಕಾಗಿರೋದು. ಇದನ್ನು ಬಿಡ್ತು ಅಂತ ಹೇಳಿದ್ರೆ ಡಯಟಿಗೆ ಬಂತು ಅಂತ ಹೇಳಿದ್ರೆ ತುಂಬ ಹಿಸ್ಟಾರಿಕ್ ಡಯಟ್ ಮಾಡೋದಕ್ಕೆ ಹೋಗಲ್ಲ. ಅಂದರೆ ಬರೀ ತರಕಾರಿ, ಉಪ್ಪು, ಏನು ಖಾರ ಇಲ್ದಿರ ಊಟ ಮಾಡೋ ಥರ ಆಗಿರ್ಬೋದು. ಡೆಫಿನೆಟ್ಲಿ ನನ್ನ ಬಾಡಿ ಸಪೋರ್ಟ್ ಮಾಡಲ್ಲ ಅದಕ್ಕೆ. ಹುಟ್ಟಿದಾಗಿಂದ ಏನು ತಿನ್ಕೊಂಬಂದಿನೋ ಆ ಥರದ್ದೇ ತಿನ್ಕೊಂಡು ಬರೋದು. ಮೇಜರಾಗಿ ನನ್ನ ಫುಡ್ ಅಂತ ಹೇಳಿದ್ರೆ ಮುದ್ದೆ, ಆಮ್ಲೆಟ್, ಫ್ರೂಟ್ಸು, ತರಕಾರಿ ತುಂಬ ಜಾಸ್ತಿ ತಿಂತೀನಿ. ಸೊ ಒಂದು ಪೋರ್ಷನ್ ಮ್ಯಾನೇಜ್ ಮಾಡ್ತೀನಿ ಅಷ್ಟೇ. ಊಟ ಏನೇ ತಿಂದ್ರೂ ಮೊಟ್ಟೆ, ಪನ್ನೀರ್, ಚಿಕನ್ ಇದ್ದೇ ಇರುತ್ತೆ ಎಲ್ಲ ಮೀಲಲ್ಲೂ. ಸರ್, ಲಾಸ್ಟ್ ಕ್ವಶನ್, ನಿಮ್ಮ ಮದುವೆ ಯಾವಾಗ? ನಿಮ್ಮ ಫ್ಯಾನ್ಸಿಗೆ ಯಾವಾಗ ಗುಡ್ ನ್ಯೂಸ್ ಕೊಡ್ತೀರಾ ಸರ್? ಇದು ಒಂದು ಹಾಟ್ ಟಾಪಿಕ್ ಅನ್ನೋ ಹತ್ರ ಆಗೋಗಿರೋದು. ಆದಷ್ಟು ಬೇಗ ನಿಮಗೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯಾಷನಲ್ ಟಿ ವಿ ಜೊತೆ ಮಾತಾಡಿದ್ದಕ್ಕೆ. ನಿಮ್ಮ ಸೀರಿಯಲ್ 500 ಅಲ್ಲ 2000 ಸಂಚಿಕೆಯನ್ನು ದಾಟಲಿ ಅಂತ ಹೇಳ್ತೀವಿ. ಇದೇ ಥರ ಇನ್ನೊಂದು ಆದಷ್ಟು ಬೇಗ ಒಂದು ಪ್ರೆಸ್ ಮೀಟ್ ಕರೀಲಿ ನಿಮ್ಮ ಸೀರಿಯಲ್ ತಂಡ ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ನಿಜಕ್ಕೂ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಲಾಟ್ಸ್ ಆಫ್ ಲವ್.